ಬೆಂಗಳೂರಿನಲ್ಲಿ ಅನಧಿಕೃತ ಕಟ್ಟಡಗಳು ನೆಲಸಮವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಅನಧಿಕೃತ ಕಟ್ಟಡಗಳ ನೆಲಸಮ, ಕೆರೆಯನ್ನ ನುಂಗಿ ಕೋಟೆ ಕಟ್ಟಿಕೊಂಡವರಿಗೆ ಇದೀಗ ಶಾಕ್. ದೊಡ್ಡನಾಗಮಂಗಲದಲ್ಲಿ ಜೆಸಿಬಿಗಳು ಘರ್ಜಿಸಿವೆ. ಅಕ್ರಮವಾಗಿ ಕಟ್ಟಿದಂತಹ ಕಟ್ಟಡಗಳನ್ನ ನೆಲಸಮ ಮಾಡಲಾಗ್ತಾ ಇದೆ. ಬೆಂಗಳೂರು ನಗರ ಜಿಲ್ಲೆಯ ದೊಡ್ಡನಾಗಮಂಗಲ ಗಮನಿಸ್ತಾ ಇದ್ದೀರಿ. ಇನ್ನು ಕಟ್ಟಡಗಳು ನೆಲಸಮವಾಗ್ತಾ ಇದ್ದಂತೆ ಅಲ್ಲಿದ್ದಂತಹ ನಿವಾಸಿಗಳು ಕಣ್ಣೀರನ್ನ ಹಾಕಿದ್ದಾರೆ. ರಾಯಸಂದ್ರ ಕೆರೆ ಜಾಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸರ್ವೆ ನಂಬರ್ 54ರಲ್ಲಿರುವಂತಹ ರಾಯಸಂದ್ರ ಕೆರೆ ಜಾಗ ಜಿಲ್ಲಾಧಿಕಾರಿ ಜಗದೀಶ್ ಅವರ ನೇತೃತ್ವದಲ್ಲೇ ಈ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಪೊಲೀಸ್ ಬಿಗಿ ಭದ್ರತೆಯ ನಡುವೆ ಅಕ್ರಮವಾಗಿ ತಲೆ ಎತ್ತಿರುವಂತಹ ಕಟ್ಟಡಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಯಾಗಿರುವಂತಹ ಜಗದೀಶ್ ಅವರ ನೇತೃತ್ವದಲ್ಲೇ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಗಮನಿಸ್ತಾ ಇದ್ರಿ, ಜೆಸಿಬಿ ಮೂಲಕ ಕೆರೆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡಗಳನ್ನು ಕಟ್ಟಿದ್ದವರಿಗೆ ಬಿಗ್ ಶಾಕ್ ನೀಡಲಾಗಿದೆ. ರಾಮರೆಡ್ಡಿ ಅಂಡ್ ಗ್ಯಾಂಗ್ನಿಂದ ರಾಯಸಂದ್ರ ಕೆರೆ ಒತ್ತುವರಿ. ಒಟ್ಟು 56 ಎಕರೆ 20 ಗುಂಟೆ ಇರುವಂತಹ ರಾಯಸಂದ್ರ ಕೆರೆ 4 ಎಕರೆ 22 ಗುಂಟೆ ಜಾಗವನ್ನ ಒತ್ತುವರಿ ಮಾಡಿ ಕಳ್ಳಾಟ ಆಡಲಾಗಿದೆ. ಕೆರೆಯ ಜಾಗವನ್ನ ನುಂಗಿ ಸೈಟ್ ಅನ್ನ ಮಾಡಿ ರಾಮರೆಡ್ಡಿ ಹಂಚಿದ್ದ. ರಾಮರೆಡ್ಡಿ ಅಂಡ್ ಗ್ಯಾಂಗ್ನಿಂದ ಕೆರೆ ಜಾಗ ಒತ್ತುವರಿಯಾಗಿತ್ತು. ಹಾಗಾಗಿ ಒತ್ತುವರಿಯಾದಂತಹ ಜಾಗದಲ್ಲಿ ಕಟ್ಟಿದಂತಹ ಮನೆಗಳನ್ನ ಇದೀಗ ಕೆಡವಲಾಗ್ತಾ ಇದೆ. ಅಕ್ರಮವಾಗಿ ಸೈಟ್ ಮಾಡಿ ಬಡವರಿಗೆ ಈ ಗ್ಯಾಂಗ್ ಹಂಚಿತಂತೆ. ಸೈಟ್ಗಳನ್ನ ಖರೀದಿ ಮಾಡಿ ಮನೆ ಕಟ್ಟಿಸಿಕೊಂಡವರು ಇದೀಗ ಬೀದಿ ಪಾಲಾಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಮನೆಗಳನ್ನ ಜಿಲ್ಲಾಡಳಿತ ನೆಲಸಮ ಮಾಡ್ತಾ ಇದೆ. ನಾವು ದಸರಾ ತತ್ತ ತಗೊಂಡಿದ್ದು ನಮ್ಮ ಅತ್ತೆ ತಗೊಂಡಿದ್ದೀವಿ. 25 ವರ್ಷ ಆಯ್ತು ನಾವು ಬಂದು. ಅವಾಗೆಲ್ಲ ಗೌರ್ಮೆಂಟ್ ಬಂದು ನಮಗೆ ಕೇಳಿಲ್ಲ, ಮನೆ ಕಟ್ಬೇಡಿ ಏನು ಕೇಳಿಲ್ಲ. ಇವಾಗ ಬಂದು ರಿಜಿಸ್ಟರ್ ಮಾಡ್ಬೇಕಾದ್ರೆ ಎಲ್ಲ ಗೌರ್ಮೆಂಟ್ ಹೆಂಗ್ ರಿಜಿಸ್ಟರ್ ಮಾಡ್ಕೊಡುತ್ತೆ? ನಮ್ಮ ಹತ್ರ ಅಮೌಂಟ್ ತಗೊಂಡಿದ್ದಾರೆ. ನಮ್ಮ ಮಕ್ಕಳನ್ನ ನಾವು ಗೌರ್ಮೆಂಟ್ ಅಲ್ಲಿ ಓದಿಸ್ತಾ ಇದೀವಿ. ಇವಾಗ ಬಂದು ಸಾಮಾನೆಲ್ಲ ಎತ್ತಾಕಿ ಹೊರಗೆ ನಾವು ಹೊಡಿಬೇಕು ಅಂತ ನಾವು ಕೆಲಸದಿಂದ ಓಡ್ ಬರ್ತಾ ಇದೀವಿ. ಇವಾಗ ನಾವು ಅದನ್ನ ಕೇಳ್ಕೊಂಡು ಕಂದಾಯ ಕಟ್ಸ್ಕೊಂಡಿದ್ದಾರೆ. ನಮ್ಮ ಹತ್ರ ಹೆಂಗ್ ಕಟ್ಸ್ಕೊಂತಾರೆ? ಗೌರ್ಮೆಂಟ್ ಕಾರ್ ಹೆಂಗ್ ಕಟ್ಸ್ಕೊಬೋದಣ್ಣ? ಬೇಡ, ನಿಮಗೆ ಈ ಮನೆ ಕಟ್ಟಬಾರ್ದು ಅಂತ ನಮಗೆ ಸ್ಟಾಪ್ ಮಾಡಿದ್ರೆ ನಾವು ಇರ್ತಾ ಇದ್ದಿಲ್ಲ. ಕಟ್ಟಿದ್ಮೇಲೆ ಸಂಸಾರ ಎಲ್ಲ ಮಾಡಿ ಮಕ್ಕಳೆಲ್ಲ ಆಗಿ ಸ್ಕೂಲಿಗೆ ತಗೊಂಡೋಗಿ ಸೇರ್ಸ್ಬೇಕಾದ್ರೆ ಇವಾಗ ಖಾಲಿ ಮಾಡ್ಬೇಕು ಅಂತ ಹೇಳಿ ಜೆಸಿಬಿ ಜನ ಇಟ್ಕೊಂಡೇ ಹೊಡಿತಾ ಇದ್ದಾರೆ. ಒಡಿ ಅಂತ ಹೇಳಿ ತಳ್ಳಿದ್ರೆ ಹೆಂಗ್ ನಾವು ನಮ್ಮನ್ನ ಸಾಯಿಸ್ಬೇಕಾದ್ರೆ ಏನಾರ ಮಾಡ್ಕೊಳ್ಳಿ. ನಮ್ಮ ಮಕ್ಳು ಮರಿ ಯಾರು ನೋಡ್ತಾರೆ? 100 ಹತ್ರ ಇದಾವೆ ಮನೆ. ಇವಾಗ 100 ಹತ್ರ ಆಗಿದೆ. ನಾವು ಬಂದಾಗ ಬೇರೆ 5 ಮನೆ ಇದ್ದಿದ್ದಿಲ್ಲಿ ಸರ್. ನಾವು ನಿಜವಾಗ್ಲೂ ಹೇಳ್ತಾ ಇದೀವಿ ನೋಡಿ, ನಮ್ದು ಮರ ದೇವ್ರ ಮರ ಇಟ್ಟಿದೀವಿ, ಚಿಕ್ಕದಿಂದ ಇಟ್ಟಿದೀವಿ ನಾವು ಅದನ್ನ. ಇವಾಗ ಎಷ್ಟು ವರ್ಷ ಆಗಿದೆ? ನಾವು ಬಂದು 25 ವರ್ಷ 22 ವರ್ಷ ಆಗ್ತಾ ಇದೆ ಇಲ್ಲಿ ಬಂದು. 10 ವರ್ಷ ಮುಂಚೆ ಪಿನ್ಯದಲ್ಲಿ ಇದ್ವಿ ಸರ್. ಬಾಡಿಗೆ ಕೊರೋನಾ ಟೈಮಲ್ಲಿ ಬಾಡಿಗೆ ಕಟ್ಟಕ್ ಆಗ್ಲಿಲ್ಲ. ನಮ್ಮ ಹಸ್ಬೆಂಡ್ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಿದ್ವಿ, ನಾವು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾ ಇದ್ವಿ. ಕೆಲ್ಸಕ್ಕೆ ಹೋಗಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮವ್ರು ಇಲ್ಲ 6,000 ಯಾರೋ ಟೈಲರ್ ಅಂತ ಮಾರಿದ್ರು. ನಮ್ಗೆ 6 ಲಕ್ಷಕ್ಕೆ ಮಾರಿದ್ರು. 6 ಲಕ್ಷಕ್ಕೆ ಕೊಟ್ಬಿಟ್ಟು ಸಾಲ ಎಲ್ಲ ಬಡ್ಡಿ ಎಲ್ಲ ಮಾಡಿ ತಗೊಂಡು 1-3 ವರ್ಷ ಬಿಟ್ಕೊಂಡು ಕೊರೋನಾ ಟೈಮಲ್ಲಿ ಬಾಡಿಗೆ ಕಟ್ಟಕ್ ಆಗಿಲ್ಲ ಸರ್. ಇಲ್ಲಿ ಬಂದ್ಬಿಟ್ವಿ ನಾವು. ಇಲ್ಲಿ ಬಂದ್ಬಿಟ್ಟು ಸಾಲ ಮತ್ತೆ ಬಡ್ಡಿ ಎಲ್ಲ ಮಾಡ್ಬಿಟ್ಟು ಇನ್ನೂ ಬಡ್ಡಿ ಇದೆ ಸರ್. ನಮ್ಗೆ 5% ಬಡ್ಡಿ ತಗೊಂಡು ಮನೆ ಕಟ್ಟಿದೀವಿ ಸರ್ ನಾವಿಲ್ಲಿ. ಗಾರ್ಮೆಂಟ್ಸ್ ಅಲ್ಲೇ 3 ವರ್ಷ ಕೆಲಸ ಮಾಡ್ಬಿಟ್ಟು ಇವಾಗ ಫುಲ್ ಬ್ಯಾಕ್ ಪೇನ್ ಆಗಿ ಮತ್ತೆ ನಾವು ಇಲ್ಲಿ ಅಂಗಡಿ ಹಾಕೊಂಡು ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಇದು ಮಾಡ್ತಾ ಇದೀವಿ. ಬಂದು ಏನೋ ದುಡ್ಕೊಂಡು ತಿಂತಾ ಇದೀವಿ.
ಇನ್ನು ಬಡ್ಡಿನೇ ತೀರ್ಲಿಲ್ಲ ಸರ್, ನಮ್ಗೆ ಸಾಲನೇ ತೀರ್ಲಿಲ್ಲ, ಇನ್ನು ಸಾಲನೇ ನಮ್ಗೆ ತೀರ್ಲಿಲ್ಲ ಸರ್. ಇವಾಗ ಹೊಡಿತೀವಿ ಅಂತ ಬಂದ್ರೆ ನಾವೇನಾಗ್ಬೇಕು? ಇದು ಸ್ಥಳೀಯರ ಆಕ್ರೋಶ. ನಾವು 20-25 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ, ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ರಿಜಿಸ್ಟ್ರೇಷನ್ ಆಗಿತ್ತು, ಅವತ್ತು ಯಾರು ಕೂಡ ಬಂದು ಪ್ರಶ್ನೆ ಮಾಡಲಿಲ್ಲ. ಇವತ್ತು ಏಕಾಏಕಿ ಬಂದು ಮನೆಗಳನ್ನ ಗೆಡುತ್ತಿದ್ದಾರಲ್ಲ, ನಾವು ಏನ್ ಮಾಡೋದು, ನಮ್ಮ ಮುಂದಿನ ಜೀವನ ಹೇಗೆ ಅಂತ ಹೇಳಿ ಕಣ್ಣೀರನ್ನ ಹಾಕಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇನ್ನು ಬೆಂಗಳೂರು ನಗರ ಡಿಸಿ ಜಗದೀಶ್ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಬೆಂಗಳೂರು ನಗರದಲ್ಲಿ ನಾನು ಜಿಲ್ಲಾಧಿಕಾರಿಯಾಗಿ ಬಂದ ನಂತರ ಸುಮಾರು 300ಕ್ಕೂ ಹೆಚ್ಚು ಎಕರೆ ಸರ್ಕಾರಿ ಜಮೀನನ್ನು ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ. ಅದರ ಮಾರುಕಟ್ಟೆ ಮೌಲ್ಯ ಸುಮಾರು 10,000 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನು ನಾವೀಗ ಆಲ್ರೆಡಿ ಸರ್ಕಾರದ ವಶಕ್ಕೆ ತೆಗೆದುಕೊಂಡಿದ್ದೀವಿ. ಇವತ್ತು ಸಹ ಇಲ್ಲಿ ದೊಡ್ಡ ನಾಗಮಂಗಲ ಕೆರೆ ಒತ್ತುವರಿ ಆಗಿದೆ. ಒತ್ತುವರಿ ಅಷ್ಟೇ ಅಲ್ಲ, ಒತ್ತುವರಿ ಮಾಡಿ ಯಾರೋ ಬಡವ್ರ ಮನೆ ಕಟ್ಕೊಂಡ್ರೆ ಬೇರೆ ವಿಷಯ. ಈ ಥರದವರು ಒಂದಿಷ್ಟು ಜನ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಡವರಿಗೆಲ್ಲ ಸೈಟನ್ನು ಮಾರಿದ್ದಾರೆ. ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡ್ತಾ ಇದ್ದೀನಿ. ಇಲ್ಲಿ ಯಾರು ಕೆರೆ ಜಾಗದಲ್ಲಿ ಯಾರೆಲ್ಲ ಮನೆ ಕಟ್ಟಿದ್ದಾರೆ ಅವರೆಲ್ಲರನ್ನು ತೆರವು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ವೆ ನಂಬರ್ 54 ಇದು ಯಾವುದು ಇವತ್ತೇ ಮಾಡ್ತಾ ಇರೋದು, ಯಾರು ಎಷ್ಟು ವರ್ಷದಿಂದ ಮಾಡಿಲ್ಲ. ಇದು ಖಾಲಿ ಇರುವಂಥ ಲ್ಯಾಂಡನ್ನು ಸೈಟ್ ಅಂತ ಮಾಡಿದ್ದಾರೆ. ಸೈಟ್ ಅಂತ ಮಾಡಿ ಕೆಲವರು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ದಾರೆ.